ಅನಾಮಿಕ ವ್ಯಕ್ತಿ ಹೆಣಗಳ ಮೇಲೆ ಬಂಗಾರ ತೆಗಿತಾ ಇದ್ದ. ದೂರುದಾರ ಶವಗಳ ಮೇಲೆ ಇದ್ದಂತಹ ಬಂಗಾರವನ್ನ ಯಾವತ್ತೂ ಬಿಡ್ತಾ ಇರಲಿಲ್ಲ. ಹೆಣಗಳ ಮೇಲೆ ಇರ್ತಾ ಇದ್ದಂತಹ ಬಂಗಾರವನ್ನ ತೆಗಿತಾ ಇದ್ದ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ರಾಜು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದಂತಹ ಸಂದರ್ಭದಲ್ಲಿ ಹೇಳಿದಂತಹ ವಿಚಾರ. ಧರ್ಮಸ್ಥಳದಲ್ಲಿ ಹೆಣ್ಣು ಮಕ್ಕಳ ಶವಗಳು ಸಿಗ್ತಾ ಇರಲಿಲ್ಲ. ಪೊಲೀಸರ ಮುಂದೆಯೂ ನಾನು ಹೀಗೆ ಹೇಳಿದ್ದೇನೆ. ನಮ್ಮ ಜೊತೆ ಧರ್ಮಾಧಿಕಾರಿಗಳು ಎಂದಿಗೂ ಕೂಡ ಮಾತನಾಡಿಲ್ಲ ಅಂತ ರಾಜು ಸ್ಪಷ್ಟಪಡಿಸ್ತಾರೆ. ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ಬೇಕಾರೆ ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ರಲ್ಲ, ಸೊ ಅವಾಗ ಏನಾದ್ರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ರ? ಹ್ಞೂ ಸರ್. ಅವ ಫೋಟೋಲೆಲ್ಲ ಈ ಥರ ಫೋಟೋ ಎಲ್ಲ ತಗೊಂಡ್ ಸರ್ ಅವರು ತಗೊಂಡ್ರ? ನಮ್ಮ ಹೆಂಗಸರು ನಮ್ದೆಲ್ಲ ತಗೊಂಡ್ರು. ಎಷ್ಟು ಸಂಬಳ ಬರ್ತಾ ಇತ್ತು ನಿಮ್ಗೆ, ನಿಮ್ಮ ಹೆಂಡತಿಯವ್ರಿಗೆ? ಆಗ 6,500 ಸರ್. 6,500. ಹ್ಞೂ ಸರ್. ಮಕ್ಳು ಅಲ್ಲೇ ಇದ್ರ? ಹ್ಞೂ ಸರ್. ಇಲ್ಲ, ಮಕ್ಕಳು ಕೆಲಸ ಮಾಡ್ತಾ ಇದ್ರು. ಸಂಬಳ ಸಾಲಕ್ಕಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊ ಬಂದವ್ರು ಇಲ್ಲಿ ಬದ್ದು ಬಿಟ್ಬಿಡೋರಿಗೆ. ಈಗ ಮಾಸ್ಕ್ ಮ್ಯಾನ್ ಇದಾನಲ್ಲ, ಈಗ ಅವನ ಮೇಲೆ ಒಂದು ಕಂಪ್ಲೇಂಟ್ ಇದೆ. ಅಂದರೆ ಹೆಣ ತೆಗಿಯೋ ಟೈಮಲ್ಲಿ ಗೋಲ್ಡ್ ಗೀಲ್ಡ್ ಎಲ್ಲ ತೆಗಿತಿದ್ದ ಅನ್ನೋದು ಅಲ್ಲಿರೋ ಸರ್ ಅದ್ಮಾರು ಗ್ಯಾರಂಟಿ ಅಲ್ಲ, ಅಲ್ಲಿರೋ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಗ್ಯಾರಂಟಿ. ಅದು ನಿಜನಾ? ಅಲ್ಲಿ ಹೆಣ ತಗೋಯ್ತಾನಲ್ಲ, ಚಿಕ್ಕದನ್ನ ಕಿತ್ಕೊಬಂದು ಜೋಬ್ಗೆ ಹಾಕೋತಾನ. ಎಲ್ಲ ಏನು ಸಿಕ್ಕರು ಜೋಬು ಕಿತ್ಕೊಬತ್ತಾನ. ಅದನ್ನು ನಾವು ಮಾತ್ರ ಹೋದ್ರೆ ಮಾತ್ರ ಒಂದು ಸಿಗಲ್ಲ ನಮಗೆ. ಫಸ್ಟ್ ಅವನೇ ಹೋಗ್ತಾ ಇದ್ದ. ಫಸ್ಟ್ ತಾಗ್ಯದ ಫಸ್ಟ್ ಅವನೇ. ಅದನ್ನು ಮಾತ್ರ ಯಾರಿಗೋ ಹೇಳಿದೆ ಸರ್. ನಾನು ಫಸ್ಟ್ ಸ್ಟಾರ್ಟಿಂಗ್ ಅವನೇ. ಎಲ್ಲಿ ಹೆಣ ಇಲ್ಲಿದ್ರು ಅಲ್ಲಿ ಲೈಟ್ ಕಂಬ ಅಲ್ಲಿಂದ ಅವನೇ ತಗೋಬತ್ತಾನೆ. ಹಾಂ, ಶಕ್ತಿ ಅಂದರೆ ಅವನು ದಾರ ಹಾಕ್ಬಿಟ್ಟು ತಗೋಬತ್ತಾನಲೇ. ತಗೊಬಂದ ತಕ್ಷಣ ಏನು ಸಿಗ್ತದೆ ಎಲ್ಲ ಜೋಬಲ್ಲಿ ಹಾಕೋತಾನೆ ಸರ್. ನಾನು ಕಣ್ಣು ಮುಂದೆ ತಗೋದೆ ಸರ್. ಅವನು ಏನು ಕೇಳಕೋದ್ರೆ, ನೀನು ಅರ್ಧ ತಗೋ, ನನಗೆ ಅರ್ಧ ಕೊಡಂದ್ರೆ ಒಂದು ಸಿಕ್ಕಲ್ಲ ಅಂತ. ಏನು ಕೊಟ್ಟೇ ಇಲ್ವಾ? ಇಲ್ಲ ಸರ್. ಕಿವಿಲಿ ಮಾತ್ರ ರಾತ್ರಿ ಸುರಿತೀನಿ ಕಿವಿಲಿ ಬಾಡಿಗೆ. ಹಾಂ, ಕೇಳಿದ್ರೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟ. ಆಗತ್ತ ನೀನು ತಗೋ ಇದು ಮಾಡ್ದಂತೆ. ಮತ್ತೆ ಆ ಮಾಸ್ಕ್ ಹಾಕ್ಕೊಂಡಿದ್ದಾನಲ್ಲ, ನೀವಿಬ್ರು ಎಷ್ಟು ವರ್ಷ ಕೆಲಸ ಮಾಡಿದ್ರಿ ಸರ್? 8 ವರ್ಷ ಸರ್. ಇಬ್ಬರು 8 ವರ್ಷ ಕೆಲಸ ಮಾಡಿದ್ರಿ? ಹ್ಞೂ ಸರ್. ಅಲ್ಲಿ ಹ್ಞೂ ಸರ್. ಪಕ್ಕದ ಮನೆ ಸರ್. ಅವನು ನಮ್ಮ ಅಡ್ರೆಸ್ಸಲ್ಲೇ ಹೇಳಿ ಇಲ್ಲಿ ಕಳ್ಸೋಣ ಸರ್. ಅವನು ಅವನೇ ನಿಮ್ಮ ಅಡ್ರೆಸ್ ಹೇಳಿರೋದು? ಹ್ಞೂ ಸರ್. ಇಲ್ಲಿಗೆ ನಮ್ಮ ಇಲ್ಲಿ ಆರ್ಡರ್ ಅವನೇ ಕಳ್ಸಿರೋದು ಇಲ್ಲಿಗೆ. ಈಗ ವೀರೇಂದ್ರ ಹೆಗ್ಡೆ ಅವರಾಗ್ಲಿ, ಅವ್ರ ತಮ್ಮ ಹರ್ಷಂದ್ ಹೆಗ್ಡೆ ಅವರಾಗ್ಲಿ ಬಂದು ನಿಮ್ಮನ್ನೇನ ಕರೆದೆ ಅಂದ್ರೆ ಮಾತಾಡ್ತಿದ್ರ? ಇಲ್ಲ ಸರ್. ನಮಗೆ ಮಾಹಿತಿ ಕಚೇರಿ ಬಂದು ಅವ್ರು ಹೇಳ್ತಾರೆ, ರಾಜು ಅವರೇ ಅಲ್ಲಿ ಒಂದು ಬಾಡಿ ಗಿಡಿ ಬಿದ್ದದೆ, ಅದು ನೋಡಿ ತೆಗಿ ಅಂತ ಹೇಳ್ತಾರೆ. ಅವಾಗ ಅವರು ತಕ್ಕೊಡ್ತೇವೆ ಅಷ್ಟೇನು. ಈಗ ಧರ್ಮಸ್ಥಳದ ಮೇಲೆ ಈ ಥರದೊಂದು ಆರೋಪ ಬಂದಿದೆಯಲ್ಲ, ಯಾಕೆ ಸರ್? ಇದು ಬಂದು ಭಾಳ ಕಷ್ಟ ಆಯ್ತು ಸರ್. ಇದು ಕೆಲಸ ಮಾತ್ರ ಭಾಳ ತೊಂದರೆ ಸರ್. ಇದು ಅವ್ನು ಯಾಕೋ ದುಡ್ಡುಗೋಸ್ಕರ ಕೆಲಸ ಮಾಡ್ತಾನೆ ಸರ್. ಇದು ಅಂದರೆ ಅವನಿಂದ ಬೇರೆ ಯಾರನ್ನ ಇದಾರ ಅಥವಾ ಅವನೇ ಮುಂದೆ ಬಂದಿದ್ದಾನೆ ಸರ್? ಇವನು ಮಾತ್ರ ಭಾಳ ತೊಂದರೆ ಮಾಡ್ತಾನೆ ಇವನು. ಯಾರಿಗೆ? ಧರ್ಮಸ್ಥಳಕ್ಕೆ? ಧರ್ಮಸ್ಥಳಕ್ಕೆ. ಅವ್ರು ಏನು ಸರ್ ತಪ್ಪು ಮಾಡಿದ್ರು ಸರ್? ನಮ್ಮ ಹೆಗ್ಡೆ ಅವ್ರು ತಪ್ಪು ಮಾಡಿಲ್ಲ, ಏನು ಮಾಡಿಲ್ಲ. ಇವನು ಮಾತ್ರ ಯಾಕೆ ಸರ್ ಈಗ ತಪ್ಪು ಇದು ಮಾಡ್ತಾರೆ ಅವನು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.